ಮಾಜಿ ಸಿಎಂ ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ, ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದಿದ್ದು ಬ್ಲ್ಯಾಕ್ ಮೇಲ್ ತಂತ್ರ. ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕನಾಗಿದ್ದಾರೆ. ಸಿದ್ದರಾಮಯ್ಯ ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದು ಸುಳ್ಳು ಎಂದಿರೋದು ಕೇವಲ ಬ್ಲ್ಯಾಕ್ ಮೇಲ್ ತಂತ್ರವಾಗಿದೆ. ಅಂದರೆ ಚುನಾವಣೆಗೆ ಬ್ಲ್ಯಾಕ್ ಮೇಲ್ ತಂತ್ರವಾಗಿದೆ. ಇವರು ಹಿಂದುಳಿದ ವರ್ಗಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಎಂದು ಹೇಳಲಿ ಸಿದ್ದರಾಮಯ್ಯ ಬರೀ ಬುಡಂಗಿ ಡೋಂಗಿ ಬೊಗಳೆ ದಾಸ. ಸಿದ್ದರಾಮಯ್ಯ ಕಟ್ಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಸೇರಿಕೊಂಡಿದ್ದವ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ, ಸಿದ್ದರಾಮಯ್ಯ ಎಲ್ಲಿಗೆ ಹೋದ್ರು ಯಾರು ಬರಲ್ಲ, ಡಿ ಕೆ ಹೋದ್ರೆ ಜನ ಬಂದು ಸೇರ್ತಾರೆ. ಎಚ್ ವಿಶ್ವನಾಥ್ ಗುಡುಗಿದ್ದಾರೀಗ, ಸಿದ್ದುಗೆ ಕುಟುಕಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ ಎಂದು ಆರೋಪಿಸುತ್ತಿದ್ದಾರೆ ಈಗ ಎಚ್ ವಿಶ್ವನಾಥ್. ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದಿದ್ದು ಕೇವಲ ಬ್ಲ್ಯಾಕ್ ಮೇಲ್ ತಂತ್ರ. ಅದು ಸಿದ್ದುಗೆ ಕುಕ್ಕಿದ ಹಳ್ಳಿ ಚುಕ್ಕಿ. ಅಶ್ವವೇಗ ಸುದ್ದಿ ರೀಲ್ಸ್ ಪ್ರಸ್ತಾಪಿಸಿ ಸಿದ್ದುಗೆ ಕುಕ್ಕಿದ ಹಳ್ಳಿ ಹಕ್ಕಿ. ಜೂನ್ 5ರಂದು ಸಿದ್ದು ಒಬ್ಬಂಟಿ ಆದ್ರ ಎಂದು ಸುದ್ದಿ ಪ್ರಸಾರವಾಗಿತ್ತು. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಏಕಾಂಗಿ ಹೆಜ್ಜೆ ಹಾಕಿದ್ದಾರೆ. ಖರ್ಗೆ ನಾಮಿನೇಷನ್ ಸಲುವಾಗಿ ಶಕ್ತಿ ಕೇಂದ್ರಕ್ಕೆ ಸಿದ್ದು. ಕಾರಿಡಾರ್ನಲ್ಲಿ ಒಂಟಿಯಾಗಿ ಸಿದ್ದರಾಮಯ್ಯ ಹೆಜ್ಜೆ ಹಾಕಿದ್ದಾರೆ. ಎಲ್ಲರ ಗಮನ ಸೆಳೆದ ಸಿದ್ದರಾಮಯ್ಯ ಒಂಟಿ ನಡಿಗೆ. ಈ ಸುದ್ದಿ ಮತ್ತು ರೀಲ್ಸ್ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಸಿತ್ತು. ಇದೇ ಸುದ್ದಿ ರೀಲ್ಸ್ ಅನ್ನ ಪ್ರಸ್ತಾಪಿಸಿದ್ದಾರೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಒಬ್ಬಂಟಿಯಾಗಿ ಹೋಗ್ತಾ ಇದ್ರು, ಮಾತನಾಡಿಸೋರು ದಿಕ್ಕಿರಲಿಲ್ಲ ಅವರ ಪಕ್ಷದಲ್ಲಿ ಅವರನ್ನ ಅನ್ನೋ ಹಾಗೆ ಕುಟುಕಿದ್ದಾರೀಗ. ಅಶ್ವವೇಗ ಸುದ್ದಿ ಮತ್ತು ರೀಲ್ಸ್ ಪ್ರಸ್ತಾಪಿಸಿ ಈ ರೀತಿ ಮಾತನಾಡಿದ್ದಾರೆ ಎಚ್ ವಿಶ್ವನಾಥ್. 100 ಜನ ಹುಡುಗರು ನೀನೇ ಭ್ರಷ್ಟಾಚಾರದ ನಾಯಕ ಅಲ್ಲಪ್ಪ, ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ. ಏನು ಸಿದ್ದರಾಮಯ್ಯ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು. ಹಿಂದೆಲ್ಲ ಅವ್ರು ಕೊಡ್ತಿದ್ರಿ, ನಾವು ಕೊಡ್ಬೇಕು. ನಿಜ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಎಲ್ಲರಿಗೂ 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಳ್ರಿ ಇನ್ನೊಂದು ಅಂತ ಕೊಟ್ಟರು. ಅದರಿಂದ ಸುಮ್ಮನೆ ಬರೀ ಬುಡಂಗಿ ಡೋಂಗಿ, ಯಾವ ಬ್ಯಾಕ್ವರ್ಡ್ ಕಾಸ್ಟು ಇಲ್ಲ, ಶೆಡ್ಯೂಲ್ ಕಾಸ್ಟು ಇಲ್ಲ, ಟ್ರೈಬು ಇಲ್ಲ. ಬರೀ ಅನೌನ್ಸ್ ಮಾಡಿದ್ರಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ, ಯಾರಿಗೂ ಏನು ಕೊಡಲಿಲ್ಲ. 3.5 ವರ್ಷ ಆಮೇಲೆ ಏನು ಜನ ಗಲಾಟೆ ಮಾಡಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಆ ಡಿ ಕೆಗೂ ಕೊಡಬೇಕಲ್ಲ ಕೊಡಪ್ಪ ಅಂತ ಗಲಾಟೆ ಇಲ್ಲ. ನಾನೇ 5 ವರ್ಷ ಸಮಯ ಕಳೆದೋಯ್ತು. ರಾಜ್ಯಕ್ಕೂ ಏನೂ ಆಗಲಿಲ್ಲ, ಎತ್ತದ್ದು ಆಗಲಿಲ್ಲ. ನಿಲ್ಲಿಸ್ಬಿಟ್ರು ಸಿದ್ದರಾಮಯ್ಯ. ಭಾಳ ದೊಡ್ಡದಾಗಿ ಭಾಷಣ ಹೊಡಿತಾರೆ. ಬೊಗಳೆ ದಾಸ, ಬರೀ ಮಾತು. ಯಾಕೆ ಮತ್ತೆ ಯಶಸ್ವಿನಿ ಯಾಕೆ ನಿಲ್ಲಿಸಿದ್ರಿ? ಬಡವರಿಗೆ ಬರೀ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತಕ್ಕ ಹಾರ್ಟ್ ಆಪರೇಷನ್, ಎಲ್ಲ ಥರ ಆಪರೇಷನ್ ಮಾಡಿ ಇಟ್ಟಿದ್ವಲ್ಲ ಕೃಷ್ಣ ಅವ್ರ ಸರ್ಕಾರದಲ್ಲಿ. ಯಾಕೆ ನಿಲ್ಲಿಸ್ತೆ ನೀನು? ಯಾರು ಬಡವ್ರ ಪರನಾ? ಯಾರ ಪರ ನೀನು? ಯಾರ ಪರನಪ್ಪ ನೀನು? ಸುಮ್ಮನೆ ಬೊಗಳೆ. ನಾನು ಬಡವ್ರ ಪರ, ರೈತರ ಪರ, ಹಿಂದುಳಿದವ್ರ ಪರ, ಅದೆಲ್ಲ ಯಾರಿಗೆ? ಸುಮ್ಮನೆ ಬರೀ ಬೊಗಳೆ. ಯಾರು ನೀನು ಪ್ರಶ್ನೆ ಮಾಡೋದಿಲ್ಲ, ಹೇಳ್ತಾ ಹೋಗ್ಬಿಟ್ಟು ಹೊಟ್ಟೆ ಕಡೆ. ಇನ್ನು ಕಾಂಗ್ರೆಸ್ ಪಕ್ಷ ಕಟ್ಟಿದ್ನೇ ಸಿದ್ದರಾಮಯ್ಯ, ಕಟ್ಟಿದ ಪಾರ್ಟಿ ಬಂದು ಸೇರ್ಕೊಂಡ. ಇನ್ನು ಶಿವಕುಮಾರ್ ಹೇಳಿದ್ರೆ ಪಾರ್ಟಿ ಕಟ್ಟಿರೋನು. ಇವತ್ತು ಶಿವಕುಮಾರ್ ಯಾವ್ದಾದ್ರು ತಾಲೂಕು ಹೋದರೆ 100 ಜನ ಹುಡುಗರು ಬರ್ತಾರೆ, ಯೂತ್ ಕಾಂಗ್ರೆಸ್ ಅವರು ಇವರು ಸಹಾಯ ಮಾಡಿ. ಇವ್ನು ಯಾರನ್ನು ಮಾತಾಡ್ಸಲ್ಲ ಸಿದ್ದರಾಮಯ್ಯ. ಯಾರು ಮಾತಾಡಿಸ್ತಾನೇನ್ರಿ? ಅದು ಈಗ ಗೊತ್ತಾಗುತ್ತೆ ಅವ್ನಿಗೆಲ್ಲ. ಅಧಿಕಾರದಿಂದ ಇಳಿದ ಮೇಲೆ ಶುರುವಾಗಿದೆ ಗೊತ್ತಾಗಕ್ಕೆ. ನೀನೇ ಭ್ರಷ್ಟಾಚಾರದ ನಾಯಕ ಅಲ್ಲಪ್ಪ, ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ. ಏನು ಸಿದ್ದರಾಮಯ್ಯ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು. ಹಿಂದೆಲ್ಲ ಅವ್ರು ಕೊಡ್ತಿದ್ರಿ, ನಾವು ಕೊಡ್ಬೇಕು. ನಿಜ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಎಲ್ಲರಿಗೂ 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಳ್ರಿ ಇನ್ನೊಂದು ಅಂತ ಕೊಟ್ಟರು. ಅದರಿಂದ ಸುಮ್ಮನೆ ಬರೀ ಬುಡಂಗಿ ಡೋಂಗಿ, ಯಾವ ಬ್ಯಾಕ್ವರ್ಡ್ ಕಾಸ್ಟು ಇಲ್ಲ, ಶೆಡ್ಯೂಲ್ ಕಾಸ್ಟು ಇಲ್ಲ, ಟ್ರೈಬು ಇಲ್ಲ. ಬರೀ ಅನೌನ್ಸ್ ಮಾಡಿದ್ರಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ, ಯಾರಿಗೂ ಏನು ಕೊಡಲಿಲ್ಲ. 3.5 ವರ್ಷ
3.5 ವರ್ಷ. ಆಮೇಲೆ ಏನು ಜನ ಗಲಾಟೆ ಮಾಡಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಆ ಡಿ ಕೆಗೂ ಕೊಡಬೇಕಲ್ಲ ಕೊಡಪ್ಪ ಅಂತ ಗಲಾಟೆ ಇಲ್ಲ. ನಾನೇ 5 ವರ್ಷ ಸಮಯ ಕೊಡು.